ಕಮ್ಯುನಿಕೇಷನ್ ಮಾಡೆಲ್ಸ್, ಸಂವಹನದ ವಿವಿಧ ಮಾದರಿಗಳು. ಮೊದಲನೇದಾಗಿ ನಾವು ಕ್ಲಾಸಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್, ಅತ್ಯಂತ ಹಳೆಯದಾದ ಸಂವಹನದ ಮಾದರಿಯ ಮುಖಾಂತರ ಆರಂಭಿಸೋಣ. ಕ್ಲಾಸಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಅದು ಗ್ರೀಕನ ಅತ್ಯಂತ ಪ್ರಸಿದ್ಧ ಫಿಲಾಸಫರ್, ತತ್ವಜ್ಞಾನಿ ಅರಿಸ್ಟಾಟಲ್ನಿಂದ ಬರ್ತದೆ. ಅದಕ್ಕೆ ನಾವು ಅರಿಸ್ಟಾಟಲ್ಸ್ ಮಾಡೆಲ್ ಆಫ್ ಕಮ್ಯುನಿಕೇಷನ್, ಅರಿಸ್ಟಾಟಲ್ ಅವರ ಕಮ್ಯುನಿಕೇಷನ್ ಮಾದರಿ ಅಂತ ಕೂಡ ನಾವು ಹೇಳ್ತೇವೆ. ವಿಶೇಷ ಅಂತ ಹೇಳಿದ್ರೆ ಇದು ತುಂಬ ಹಳೆಯದು, ಅಂದರೆ ಕ್ರಿಸ್ತಪೂರ್ವ 300ಕ್ಕಿಂತಲೂ ಹಿಂದೆ ಈ ಮಾಡೆಲನ್ನು ಪ್ರಸ್ತುತಪಡಿಸಲಾಗಿತ್ತು. ಇದರಲ್ಲಿ ಅರಿಸ್ಟಾಟಲ್ ಒಂದು ಕಮ್ಯುನಿಕೇಷನ್ನಲ್ಲಿ ಆಡಿಯನ್ಸ್ನ ರೋಲ್ ತುಂಬ ಇಂಪಾರ್ಟೆಂಟ್ ಅಂತ ಪರಿಗಣಿಸ್ತಾರೆ ಆಗಿನ ಕಾಲದಲ್ಲಿ. ಅದಕ್ಕೆ ಅನುಗುಣವಾಗಿ ಈ ಮಾದರಿಯನ್ನು ಸಿದ್ಧಪಡಿಸ್ತಾರೆ. ದಿಸ್ ಮಾಡೆಲ್ ಈಸ್ ಮೋರ್ ಫೋಕಸ್ಡ್ ಆನ್ ಪಬ್ಲಿಕ್ ಸ್ಪೀಕಿಂಗ್ ದ್ಯಾನ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ನಮ್ಮ ದ್ವಿಮುಖ ಸಂವಹನಕ್ಕಿಂತಲೂ ಹೆಚ್ಚಾಗಿ ಈ ಮಾಡೆಲ್ ಗಮನ ಹರಿಸಿದ್ದು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ, ಅಂದರೆ ಸಾರ್ವಜನಿಕವಾಗಿ ನಾವು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತೇವಲ್ಲ, ಅದನ್ನು ಗಮನದಲ್ಲಿಟ್ಟುಕೊಂಡು ಈ ಸಂವಹನ ಮಾದರಿಯನ್ನು ನಿರೂಪಿಸಲಾಗಿದೆ. ಏನಿದೆ ಅರಿಸ್ಟಾಟಲ್ ಮಾಡೆಲ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದರೆ ಅದರಲ್ಲಿ 5 ಬೇಸಿಕ್ ಎಲಿಮೆಂಟ್ಗಳು ಬರ್ತವೆ. ಸ್ಪೀಕರ್, ಸ್ಪೀಚ್, ಒಕೇಷನ್, ಆಡಿಯನ್ಸ್ ಮತ್ತು ಎಫೆಕ್ಟ್. ಅಂದರೆ ಸ್ಪೀಕರ್ ಅಂದರೆ ಸಂವಹನ ಮಾಡುವವನು, ಸ್ಪೀಚ್ ಏನನ್ನು ಮಾತಾಡ್ತಾನೆ, ಒಕೇಷನ್ ಸಂದರ್ಭ, ಆಡಿಯನ್ಸ್ ಯಾರು ಅದನ್ನು ಕೇಳ್ತಾರೆ, ಎಫೆಕ್ಟ್ ಮತ್ತು ಎಷ್ಟು ಪರಿಣಾಮವಿದೆ. ಈ ಇಷ್ಟು 5 ಅಂಶಗಳನ್ನು ಇದು ಗಮನದಲ್ಲಿ ಇಟ್ಕೊಳ್ತದೆ. ಅರಿಸ್ಟಾಟಲ್ಸ್ advises speakers to build speech for different audience on different time ಅಥವಾ occasion. ಅರಿಸ್ಟಾಟಲ್ ಹೇಳೋದು ತುಂಬ ಆಸಕ್ತಿದಾಯಕವಾಗಿದೆ. ಅಂದರೆ ಅವರು ಬೇರೆ ಬೇರೆ ಒಕೇಷನ್ಗೆ, ಸಂದರ್ಭಕ್ಕೆ ಅನುಗುಣವಾಗಿ, ಬೇರೆ ಬೇರೆ ಆಡಿಯನ್ಸ್ಗೆ ಅನುಗುಣವಾಗಿ, ಕೇಳುಗರಿಗೆ ಅನುಗುಣವಾಗಿ ನಾವು ಸ್ಪೀಚನ್ನು ಡೆವಲಪ್ ಮಾಡಬೇಕು ಅಂತ ಅವರು ನಂಬಿದರು. ಮತ್ತು ಬೇರೆ ಬೇರೆ ರೀತಿಯಾಗಿ ಪರಿಣಾಮ ಬೀರುವಂತಹ ಸಂವಹನವನ್ನು ನಾವು ಮಾಡಬೇಕು ಅಂತ ಹೇಳಿದರು. ಫಾರ್ ಗುಡ್ ಕಮ್ಯುನಿಕೇಷನ್, ಪರಿಣಾಮಕಾರಿ ಸಂವಹನಕ್ಕೋಸ್ಕರ. ಇಲ್ಲಿ ನೋಡಿ, ಸ್ಪೀಕರ್, ಸ್ಪೀಚ್, ಒಕೇಷನ್ ಅಂತಂದು ಬರುತ್ತೆ. ಅಂದರೆ ಒಕೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಅರಿಸ್ಟಾಟಲ್ ನಂಬಿದ್ರು. ಆಡಿಯನ್ಸ್ ಕೇಳುಗರು, ಮತ್ತು ಎಫೆಕ್ಟ್ ಪರಿಣಾಮ. ಸ್ಪೀಕರ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಪಬ್ಲಿಕ್ ಸ್ಪೀಕಿಂಗ್. ಪಬ್ಲಿಕ್ ಸ್ಪೀಕಿಂಗ್ನ ಆಧಾರದ ಮೇಲೆ ಇದನ್ನು ನಿರೂಪಿಸಿರೋದ್ರಿಂದ ಅವರು ಹೇಳೋದು ಅಂತ ಹೇಳಿದರೆ ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ಸ್ಪೀಕರ್ ತುಂಬ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾನೆ ಅಂತೇಳಿ. ದ ಸ್ಪೀಕರ್ ಮಸ್ಟ್ ಪ್ರಿಪೇರ್ ಹಿಸ್ ಸ್ಪೀಚ್ ಆ್ಯಂಡ್ ಅನಾಲಿಸಿಸ್ ಆಡಿಯನ್ಸ್ ನೀಡ್ಸ್ ಬಿಫೋರ್ ಹಿ ಎಂಟರ್ಸ್. ಸ್ಪೀಕರ್ ಅವನ ಸ್ಪೀಚನ್ನು ತಯಾರು ಮಾಡ್ತಾನೆ, ಮತ್ತು ಅವನು ಸ್ಟೇಜಿಗೆ ಎಂಟರ್ ಆಗಿ ಆಡಿಯನ್ಸನ್ನು ಉದ್ದೇಶಿಸಿ ಮಾತನಾಡುವ ಮೊದಲು ಅವನ ಆಡಿಯನ್ಸ್ ಅಥವಾ ಕೇಳುಗರನ್ನು ಅನಲೈಸ್ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಅವರು ಯಾವ ಮೂಡ್ನಲ್ಲಿದ್ದಾರೆ, ಯಾವ ಒಕೇಷನ್ನಲ್ಲಿದ್ದಾರೆ, ಒಕೇಷನ್ ಯಾವುದು, ಇಂಥ ಎಲ್ಲ ಅಂಶಗಳನ್ನು ನಾವು ವಿಶ್ಲೇಷಣೆ ಮಾಡಬೇಕು ಅಂತ ಅವರು ನಂಬಿದರು. ಅರಿಸ್ಟಾಟಲ್ ಹೇಳೋ ಪ್ರಕಾರ ದ ಸ್ಪೀಕರ್ಸ್ ವರ್ಡ್ಸ್ ಶುಡ್ ಇನ್ಫ್ಲುಯೆನ್ಸ್ ಇನ್ ಆಡಿಯನ್ಸ್ ಮೈಂಡ್ ಆ್ಯಂಡ್ ಪರ್ಸುವೇಡ್ ದೇರ್ ಥಾಟ್ಸ್ ಟುವರ್ಡ್ಸ್ ಹಿಮ್. ಸ್ಪೀಕರ್ನ ಶಬ್ದಗಳು, ಅಂದರೆ ಸಂವಹನಕಾರನ ಶಬ್ದಗಳು, ಆಡಿಯನ್ಸ್ ಕೇಳೋದು ಮಾತ್ರ ಅಲ್ಲ, ಅವರ ಮೈಂಡ್ನ ಮೇಲೆ, ಅಂದರೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಬೇಕು. ಹೇಗೆ ಅಂತ ಹೇಳಿದರೆ ಅವರು ಇವನು ಹೇಳಿದ ವಿಷಯದ ಬಗ್ಗೆ, ಇವನ ಬಗ್ಗೆ ಆಸಕ್ತಿಯನ್ನು ತೋರಬೇಕು, ಮತ್ತು ಅವರ ಯೋಚನೆಗಳು ಆ ವಿಷಯದ ಬಗ್ಗೆ ಬೆಳವಣಿಗೆಯನ್ನು ಹೊಂದಬೇಕು. ಅಂದರೆ ಅವರ ಯೋಚನಾ ಲಹರಿಯನ್ನೇ ಈ ಸ್ಪೀಕರ್ ಬದಲಿಸಬೇಕು ಅಂತೇಳಿ ಅರಿಸ್ಟಾಟಲ್ ತಮ್ಮ ಮಾಡೆಲ್ನಲ್ಲಿ ಹೇಳ್ತಾರೆ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ಅಲೆಕ್ಸಾಂಡರ್ ಪರ್ಷಿಯನ್ ಸಾಮ್ರಾಜ್ಯವನ್ನು ಸೋಲಿಸುವ ಮೊದಲು ತನ್ನ ಸೈನಿಕರಿಗೆ ವಾರ್ ಫೀಲ್ಡ್ನಲ್ಲಿ, ಯುದ್ಧ ಭೂಮಿಯಲ್ಲಿ ಮಾತಾಡ್ತಾರೆ ಅನ್ನುವಂಥ ಒಂದು ಉದಾಹರಣೆ
ಅದರಲ್ಲಿ ಸ್ಪೀಕರ್ ಯಾರಾಗಿರ್ತಾರೆ? ಅಲೆಕ್ಸಾಂಡರ್ ಆಗಿರ್ತಾರೆ. ಸ್ಪೀಚ್ ಅಬೌಟ್ ಹಿಸ್ ಇನ್ವೇಷನ್, ಮುಂದೆ ಏನು ಮಾಡಲಿಕ್ಕಿದ್ದಾನೆ ಯುದ್ಧ ಭೂಮಿಯಲ್ಲಿ ಅದರ ಬಗ್ಗೆ. ಒಕೇಶನ್ ಯಾವುದು? ವಾರ್ಫೀಲ್ಡ್, ಯುದ್ಧ ಭೂಮಿಯ ಒಕೇಶನ್. ಆಡಿಯನ್ಸ್ ಯಾರಾಗಿರ್ತಾರೆ? ಅಲೆಕ್ಸಾಂಡರ್ನ ಸೈನಿಕರಾಗಿರ್ತಾರೆ. ಎಫೆಕ್ಟ್ ಏನು ಅದರ ಉದ್ದೇಶ? ಟು ಡಿಫೀಟ್ ಪರ್ಷಿಯಾ, ಪರ್ಷಿಯಾವನ್ನು ಸೋಲಿಸೋದೇ ಅವರ ಉದ್ದೇಶ ಆಗಿರ್ತದೆ. ಇದೊಂದು ಉದಾಹರಣೆ. ಅರಿಸ್ಟಾಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ಕೆಲವೊಂದು ಅಂಶಗಳು ಇಲ್ಲಿದ್ದಾವೆ. ಸಮ್ ಪಾಯಿಂಟ್ಸ್ ಟು ರಿಮೆಂಬರ್ ಡ್ಯೂರಿಂಗ್ ಪ್ರಿಪರೇಷನ್ ಆಫ್ ಸ್ಪೀಚ್ ಬೈ ಸ್ಪೀಕರ್. ಅಂದರೆ ಸ್ಪೀಕರ್ ತನ್ನ ಸ್ಪೀಚನ್ನು ತಯಾರು ಮಾಡುವ ಮೊದಲು ಈ ಕೆಲವು ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಕೇರ್ಫುಲಿ ಸೆಲೆಕ್ಷನ್ ಆಫ್ ವರ್ಡ್ಸ್, ಅಂದರೆ ಕೇರ್ಫುಲ್ ಸೆಲೆಕ್ಷನ್ ಆಫ್ ವರ್ಡ್ಸ್ ಅಂದರೆ ಶಬ್ದಗಳನ್ನು ಕೂಡ ಬಳಸುವಾಗ ತುಂಬ ಎಚ್ಚರಿಕೆಯಿಂದ ಬಳಸಬೇಕು. ಅನಲೈಸ್ ದ ಆಡಿಯನ್ಸ್, ಅಂದರೆ ನಮ್ಮ ಕೇಳುಗರನ್ನು ನಾವು ವಿಶ್ಲೇಷಣೆ ಮಾಡಬೇಕು. ಅವರು ಯಾವ ಮೂಡ್ನಲ್ಲಿದ್ದಾರೆ, ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಾವು ಯಾವುದನ್ನು ಅವರಿಗೆ ಹೇಳಬೇಕಾಗ್ತದೆ, ಇದೆಲ್ಲವನ್ನು ನಾವು ವಿಶ್ಲೇಷಣೆಯನ್ನು ಮಾಡಬೇಕು. ಸಂದರ್ಭ ಯಾವುದು ಅದೆಲ್ಲವನ್ನು. ಎಸ್ಯೂಮ್ ದ ರೈಟ್ ಬಾಡಿ ಲ್ಯಾಂಗ್ವೇಜ್. ನೋಡಿ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಕೂಡ ಅರಿಸ್ಟಾಟಲ್ ಯೋಚನೆ ಮಾಡಿದ್ದಾರೆ. ಅಂದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಈ ಸಂದರ್ಭಕ್ಕೆ ಅನುಗುಣವಾಗಿ ಈ ಆಡಿಯನ್ಸಿಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ತೀರ್ಮಾನಿಸಬೇಕು. ಎನ್ಶ್ಯೂರ್ ಪ್ರಾಪರ್ ಐ ಕಾಂಟ್ಯಾಕ್ಟ್. ನಮ್ಮ ಕಣ್ಣಿನ ದೃಷ್ಟಿ ಇದೆಯಲ್ಲ, ಅದು ನಮ್ಮ ಯಾವಾಗಲೂ ನಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ತೋರಿಸ್ತದೆ. ಇಟ್ ಈಸ್ ನೀಡೆಡ್ ಫಾರ್ ಗುಡ್ ಕಮ್ಯುನಿಕೇಷನ್. ಸೊ ನಮ್ಮ ಕಣ್ಣಿನ ದೃಷ್ಟಿಯ ಬಗ್ಗೆ ಕೂಡ ನಮಗೆ ಖಚಿತತೆ ಇರಬೇಕಾಗ್ತದೆ. ವಾಯ್ಸ್ ಮಾಡ್ಯುಲೇಷನ್. ವಾಯ್ಸ್ ಮಾಡ್ಯುಲೇಷನ್ ಸಂವಹನದಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತದೆ. ಅದು ಯಾವುದೇ ರೀತಿಯ ಓರಲ್ ಕಮ್ಯುನಿಕೇಷನ್ ಕೂಡ ಆಗಿರ್ಬೋದು. ಸೊ ವಾಯ್ಸ್ ಮಾಡ್ಯುಲೇಷನ್ ಬಗ್ಗೆ ಕೂಡ ನಾವು ಗಮನವನ್ನು ಹರಿಸಬೇಕು ಅಂತ ಅರಿಸ್ಟಾಟಲ್ ನಂಬಿದ್ರು. He gave 3 elements that must be presented in a good communicator or public speaker. ಪಬ್ಲಿಕ್ ಸ್ಪೀಕರ್ ಅಥವಾ ಒಳ್ಳೆಯ ಕಮ್ಯುನಿಕೇಟರ್ ಅನುಸರಿಸಲೇಬೇಕಾದ 3 ಅಂಶಗಳನ್ನು ಅವರು ಹೇಳಿದರು. ಏನು ಅಂತ ಹೇಳಿದ್ರೆ ಎಥೋಸ್. ಎಥೋಸ್ ಅಂತ ಹೇಳಿದ್ರೆ ಸಿಚುವೇಶನ್ ಕ್ಯಾರೆಕ್ಟರೈಸಸ್ ಎ ಕಮ್ಯುನಿಟಿ. ಎಥೋಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ವೆನ್ ಮೇಕ್ಸ್ ಯು ಕ್ರೆಡಿಬಲ್ ಇನ್ ಫ್ರಂಟ್ ಆಫ್ ದ ಆಡಿಯನ್ಸ್. ಆಡಿಯನ್ಸಿಗೆ ಮೊದಲು ನಿಮ್ಮ ಮೇಲೆ ನಂಬಿಕೆ ಅಥವಾ ವಿಶ್ವಾಸ ಬರಬೇಕು. ನೀವು ವಿಶ್ವಾಸಾರ್ಹರಾಗಿರಬೇಕು ಅವರಿಗೆ. ಹಾಗಾದರೆ ಮಾತ್ರ ಅವರು ನೀವು ಹೇಳೋದನ್ನು ಕೇಳ್ತಾರೆ ಮತ್ತು ಅದರ ಪರಿಣಾಮವಾಗಿ ಅವರ ಯೋಚನಾ ಲಹರಿಗಳು ನೀವು ಹೇಳುವ ವಿಚಾರದ ಬಗ್ಗೆ ತಿರುಗ್ತವೆ. ಸೊ ಇಥೋಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಅರಿಸ್ಟಾಟಲ್ ಹೇಳಿದರು. ಮತ್ತೊಂದು ಅಂಶ ಪ್ಯಾಥೋಸ್. ಪ್ಯಾಥೋಸ್ ಅಂದರೆ ಕ್ವಾಲಿಟಿ ದ್ಯಾಟ್ ಅರೌಸಸ್ ಎಮೋಷನ್ಸ್. ಹಿಟ್ಲರ್ ಅಥವಾ ಕೆಲವು ನಾಯಕರು ಮಾಡಿದ ತಂತ್ರಗಳು ಇದೆ. ದ ಲಿಟರಲ್ ಟ್ರಾನ್ಸ್ಲೇಷನ್ ಆಫ್ ಪ್ಯಾಥೋಸ್ ಇಸ್ ಎಮೋಷನ್, ಅಂದರೆ ನಮ್ಮ ಭಾವನೆಗಳು ಅಂತ ಅರ್ಥ. ಪ್ಯಾಥೋಸ್ ಅಂದರೆ ಎಮೋಷನಲ್ ಬಾಂಡ್ಸ್ ಮೇಕ್ ದ ಆಡಿಯನ್ಸ್ ಕ್ಯಾಪ್ಟಿವೇಟೆಡ್ ಆ್ಯಂಡ್ ಆಡಿಯನ್ಸ್ ಫೀಲ್ ದ್ಯಾಟ್ ದ ಸ್ಪೀಕರ್ ಈಸ್ ಒನ್ ಆಫ್ ದೇರ್ ಓನ್ ಪೀಪಲ್. ಭಾವನೆಗಳು ಅತ್ಯಂತ ದೊಡ್ಡ ಪಾತ್ರವನ್ನು, ನಿರ್ಣಾಯಕ ಪಾತ್ರವನ್ನು ಈ ಸ್ಟೇಜ್ ಕಮ್ಯುನಿಕೇಷನಲ್ಲಿ ಅಥವಾ ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ವಹಿಸ್ತವೆ. ಎಮೋಷನಲ್ ಬಾಂಡ್ ಏನಿದೆ ನಮ್ಮ ಮತ್ತು ಕೇಳುಗರ ಮಧ್ಯೆ, ಅದು ತುಂಬ ಇಂಪಾರ್ಟೆಂಟ್ ಅಂತೇಳಿ ಅರಿಸ್ಟಾಟಲ್ ಆಗಲೇ ನಂಬಿದ್ರು. ಈಗಲೂ ಕೂಡ ಅದು ಸತ್ಯವಾಗಿದೆ. ಈ ಭಾವನೆಗಳ ಬಂಧನದ ಮೂಲಕ ನಾವು ಆಡಿಯನ್ಸ್ ಕೇಳುಗರನ್ನು ಕ್ಯಾಪ್ಟಿವೇಟ್ ಮಾಡ್ಬೋದು ಮತ್ತು ಅವರ ಫೀಲಿಂಗನ್ನು ನಮ್ಮ ಕಡೆಗೆ ಬದಲಾಯಿಸ್ಬೋದು. ನಮ್ಮ ಕಡೆಗೆ ಅಂದರೆ ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಿ ನಮ್ಮ ಕಡೆಗೆ ನಾವು ಬದಲಾಯಿಸ್ಬೋದು. ಯಾಕೆ ಅಂತ ಹೇಳಿದ್ರೆ ಭಾವನೆಗಳು ಒಂದೇ ಥರ ಮ್ಯಾಚ್ ಆದಾಗ ಜನರು ಏನು ಅಂದ್ಕೊಳ್ತಾರೆ ಅಂದರೆ ಸ್ಪೀಕರ್ ಒಬ್ಬ ಹೊರಗಿನವನಲ್ಲ, ಸ್ಪೀಕರ್ ನಮ್ಮವನೇ ಅನ್ನುವಂಥ ಭಾವನೆ ಅವರಲ್ಲಿ ಬರ್ತದೆ. ಸೊ ಹಾಗಾಗಿ ಇಥೋಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಕಮ್ಯುನಿಕೇಷನ್ ಮಾಡೆಲ್ಗಳಲ್ಲಿ ಬೇಸಿಕ್ ಅಂದರೆ ಮೊದಲನೆಯ ಮಾಡೆಲ್, ಆದರೆ ಅತ್ಯಂತ ಆಸಕ್ತಿ ಕೆರಳಿಸುವಂಥ ಮಾಡೆಲ್ ಆಗಿದೆ.